ಏನು ಇವತ್ತಿನ ದಿನ ನಮ್ಮ ಬೆಸ್ಕಾಂ ಇಲಾಖೆಯ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಸಂಸ್ಥೆ SC/ST ಅಸೋಸಿಯೇಷನ್ ಡಿವಿಷನಲ್ ಕಮಿಟಿ ವತಿಯಿಂದ ಬಡ ಮಕ್ಕಳಿಗೆ ಡಾಕ್ಟರ್ ಬಾಬಾ ಸಾಹೇಬ್ BR ಅಂಬೇಡ್ಕರ್ ಅವರ ಆಶಯದಂತೆ ಶಿಕ್ಷಣವೇ ಶಕ್ತಿ, ಶಿಕ್ಷಣ ಇದ್ದರೆ ಮಾತ್ರ ಈ ಒಂದು ದೇಶದ ಪ್ರಗತಿ, ಎಲ್ಲರೂ ಒಂದು ಮೂಲಭೂತ ಹಕ್ಕಾದ ಎಲ್ಲರೂ ಈ ದೇಶದಲ್ಲಿ ಶಿಕ್ಷಕಿತರಾಗಿ ಒಂದು ದೇಶವನ್ನು ಮುನ್ನಡೆಸುವಾಗ ದೊಡ್ಡ ಬಲ ಬರ್ತದೆ. ಎಲ್ಲರೂ ಶಿಕ್ಷಣ ಅದಕ್ಕೆ ಹೆಚ್ಚಿನ ಮಹತ್ವ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಮ್ಮ SC/ST ಅಸೋಸಿಯೇಷನ್ KGF ವಿಭಾಗೀಯ ಡಿವಿಷನಲ್ ಕಮಿಟಿ ವತಿಯಿಂದ ಎಲ್ಲ ಮತ್ತು ಬೆಸ್ಕಾಂ ಇಲಾಖೆಯ ಎಲ್ಲ ನೌಕರರಿಂದ ಏನು ನಾವು ಈ ಬಡ ಮಕ್ಕಳಿಗೆ ಪುಸ್ತಕಗಳ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಬೆಸ್ಕಾಂ ಇಲಾಖೆಯ KGF ಸಬ್ ಡಿವಿಷನ್ನ AW ಆಗಿರ್ತಕ್ಕಂಥ ಶ್ರೀಮತಿ ಹೇಮಲತಾ ಮೇಡಮ್ ಅವರ ಅಧ್ಯಕ್ಷತೆಯಲ್ಲಿ ಮತ್ತು ನಮ್ಮ SC/ST ಅಸೋಸಿಯೇಷನ್ ಸೆಂಟ್ರಲ್ ಕಮಿಟಿ CEC ಅವರಾದಂಥ ನಮ್ಮ ಗಣೇಶರ್ ಅವರ ಮಾರ್ಗದರ್ಶನದಲ್ಲಿ ಮತ್ತು SC/ST ಅಸೋಸಿಯೇಷನ್ ಡಿವಿಷನಲ್ ಕಮಿಟಿ ಪ್ರೆಸಿಡೆಂಟ್ ಆದ ನಮ್ಮ ವಿಮಲ್ ಸರ್ ಅವರ ಸಹಯೋಗದಲ್ಲಿ ಎಲ್ಲ ಮತ್ತು ಸಿಬ್ಬಂದಿ ಮತ್ತು ಶಾಖಾಧಿಕಾರಿಗಳು ಮತ್ತು ಎಲ್ಲ ಇಂಜಿನಿಯರ್ಗಳು ಎಲ್ಲ ನೌಕರರು ಈ ಕಾರ್ಯಕ್ರಮಕ್ಕೆ ನಾವು ಈಗಾಗಲೇ ಚಾಲನೆ ಒಂದು ತಿಂಗಳು ಮುಂಚಿತವಾಗಿ ಈ ಬುಕ್ಸ್ ಕೊಡಬೇಕಂತ ನಾವು ಪ್ಲ್ಯಾನ್ ಮಾಡಿದ್ವಿ. ಕಾರಣಾಂತರಗಳಿಂದ ಡಿಲೇ ಆಗಿ ಇವತ್ತಿನ ದಿವಸ ಏನು ಅಂಬೇಡ್ಕರ್ ಶಾಲೆಯಲ್ಲಿ ನಾವು ಪುಸ್ತಕ ವಿತರಣೆ ಮಾಡ್ತಾ ಇದ್ದೀವಿ. ಇದಕ್ಕೆ ಸಹಕರಿಸಿರ್ತಕ್ಕಂಥ ಎಲ್ಲ ನಮ್ಮ ನೌಕರರಿಗೂ ಮತ್ತು ಸಹಕಾರ ಕೊಟ್ಟಿರ್ತಕ್ಕಂಥ ನಮ್ಮ ಎಲ್ಲ ಇಲಾಖೆಯ ಇಂಜಿನಿಯರ್ಗಳು ನೌಕರರಿಗೂ ಎಲ್ಲರಿಗೂ ನಮ್ಮ SC/ST ಅಸೋಸಿಯೇಷನ್ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸುತ್ತಾ ಈ ಕಾರ್ಯಕ್ರಮಕ್ಕೆ ಬುಕ್ಗಳನ್ನು ಕೊಡಬೇಕು ಅಂತ ನಮ್ಮ ಹೇಮಲತಾ ಮೇಡಮ್ನವರನ್ನು ಸದೃಢವಾಗಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಬುಕ್ಸ್ ಕೊಡಬೇಕಂತ ನಿಮ್ಗೆ ಯಾಕೆ ಐಡಿಯಾ ಬಂತು? ಎಷ್ಟು ವರ್ಷದಿಂದ ಕೊಡ್ತಾ ಇದ್ದೀರಾ ಸರ್? ನಾವು ಈ ಅಸೋಸಿಯೇಷನ್ನು ನಮ್ಮ ಇಡೀ ಕರ್ನಾಟಕ ರಾಜ್ಯದಲ್ಲಿ KGFನಲ್ಲಿ SC/ST ಅಸೋಸಿಯೇಷನ್ ಹುಟ್ಟಿ ಬೆಳೆಸಿರ್ತಕ್ಕಂಥ ಸಂಘ. ಈ ಸಂಘದ ಹೊಸದಾಗಿ 4 ವರ್ಷಗಳ ಹಿಂದೆ ನಮ್ಮ ಇದೇ KGFನವರಾಗಿ ಇಲ್ಲೇ ಓದಿ ಬೆಳೆದಿರ್ತಕ್ಕಂಥ ನಮ್ಮ ಗಣೇಶ್ ಸರ್ ಅವರು ಮತ್ತು ವಿಮಲ್ ಸರ್ ಅವರು ಅಧ್ಯಕ್ಷರಾದ ಮೇಲೆ ಮತ್ತು ನಮ್ಮ ಗಣೇಶ್ ಸರ್ ಅವರು CEC ಆದಮೇಲೆ ಈ ಸಂಘಕ್ಕೆ ಹೆಚ್ಚಿನ ಶಕ್ತಿ ಬಂದು ನಾವು ಅನೇಕ ಪರ ಮಕ್ಕಳಿಗೆ ನಾವು ಯಾವುದೇ ಕಾರ್ಯಕ್ರಮಗಳು ಮಾಡಲ್ಲ, ಬರೀ ಎಜುಕೇಷನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳೋ ವಾಕ್ಯವನ್ನು ಅಂಬೇಡ್ಕರ್ ಅವರು ಏನು ಹೇಳಿದ್ದಾರೆ ಅದನ್ನು ನಾವು ಈ ಸಂಘದಲ್ಲಿ ಅಳವಡಿಸಿಕೊಂಡು ಹೋದ ಸಲನೂ ಸಹ ನಾವು ಅಂಬೇಡ್ಕರ್ ಅವರ ಪುಣ್ಯತಿಥಿಗೆ ಭೀಮನ ಬೆಳಕು ಅಂತ ನಮ್ಮ ಏನು ಸರ್ಕಾರಿ ಶಾಲೆಗಳಿಗೆ ಉಚಿತವಾಗಿ ಬುಕ್ಸ್ ಕೊಟ್ವಿ. ಮತ್ತು ಯಾವ ಶಾಲೆಯಲ್ಲಿ ಬೆಳಕು ಲೈಟು ಏನು ಇಲ್ವೋ ಎಲ್ಲವನ್ನು ಲೈಟು ಫ್ಯಾನ್ಗಳು ಎಲ್ಲ ನಮ್ಮ ಕಮಿಟಿ ಪರವಾಗಿ ನಾವು ಹಾಕ್ಸ್ಕೊಂಡು ಬರ್ತಾ ವರ್ಷ ನಾವು ಮಕ್ಕಳಿಗೆ ಪುಸ್ತಕಗಳು ಎಜುಕೇಷನ್ ಮಾಡಬೇಕು. ಅವರು ಮತ್ತು ಅವ್ರ ಮೇಲೆ ಬಂದಾಗ ಮಾತ್ರ ನಮ್ಮ ತಳಮಟ್ಟದಲ್ಲಿ ತಳತಕ್ಕೊಳಗಾಗಿರ್ತಕ್ಕಂಥ SC/ST ಕಮ್ಯುನಿಟಿ ತುಳಿತಕ್ಕೊಳ್ತಾ ಹಿಂದುಳಿದ ವರ್ಗಗಳ ಮೇಲೆ ಬಂದಾಗ ನಮ್ಮ ದೇಶ ಅಭಿವೃದ್ಧಿ ಆಗತ್ತೆ ಅಂತ ನಮ್ಮ ಏನು ಅಂಬೇಡ್ಕರ್ ಸರ್ ಅವರು ಹೇಳಿದ್ದಾರೆ. ಅವರ ಇದನ್ನು ನಮ್ಮ ಎಲ್ಲ ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಅದನ್ನು ಅಳವಡಿಸಿಕೊಂಡು ನಾವು ಇವಾಗ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾ ಇದ್ವಿ. ವರ್ಷ ಒಂದೊಂದು ಶಾಲೆಯನ್ನು ನಾವು ಆಯ್ಕೆ ಮಾಡಿಕೊಂಡು ಎಲ್ಲ ಎಂಪ್ಲಾಯೀಸು ನಮ್ಮ ಕಾಂಟ್ರಿಬ್ಯೂಷನ್ ಏನು ಅದಕ್ಕೆ ಫೈನಾನ್ಷಿಯಲಿ ಎಲ್ಲ ಕಲೆಕ್ಟ್ ಮಾಡಿ ದೊಡ್ಡ ಅಮೌಂಟ್ ಮಾಡಿ ಆ 50,000 ರೂಪಾಯಿ 1 ಲಕ್ಷ ರೂಪಾಯಿಯಲ್ಲಿ ನಾವು ವರ್ಷ ಸ್ಕೂಲ್ಗಳಿಗೆ ಭೇಟಿ ಕೊಟ್ಟು ಪುಸ್ತಕಗಳನ್ನು ಮತ್ತು ಓದುವ ಸಾಮಗ್ರಿಗಳನ್ನು ಕೊಡ್ತಾ ಇದ್ದೀವಿ ಸರ್ ನಮ್ಮ ಅಸೋಸಿಯೇಷನ್ನಿಂದ. ಸರಿ, ಮಕ್ಕಳಿಗೆ ನೋಟ್ಬುಕ್ಸ್ ಕೊಡ್ತೀರಾ? ಬರೀ ಸ್ಕೂಲ್ಸ್ ಮಾತ್ರ ನೀವು ಸೆಲೆಕ್ಟ್ ಮಾಡ್ತೀರಾ, ಇಲ್ಲ ಔಟ್ಲೆಟ್ಸ್ ಹಾಸ್ಟೆಲ್ಸು ಆ ಥರ? ಇಲ್ಲ ಸರ್, ನಾವು ಯಾವುದೇ ಹಿಂದುಳಿದ ಮೈನ್ ಏನು ಅಂದರೆ ನಮ್ಮ ಈ ಅಂಬೇಡ್ಕರ್ ಶಾಲೆ ಎಲ್ಲ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ನಮ್ಮ ಬಡ ವಿದ್ಯಾರ್ಥಿಗಳು ಅನ್ನೋ ಯಾವ ಸರ್ಕಾರಿ ಶಾಲೆಯನ್ನು ನಾವು ಸರ್ಕಾರಿ ಶಾಲೆಗಳನ್ನು ಪುನರುಜ್ಜೀವನ ಕೊಡಬೇಕು ಅನ್ನೋ ಉದ್ದೇಶದಿಂದ ಗೌರ್ಮೆಂಟ್ ಸ್ಕೂಲ್ನೇ ನಾವು ಸುತ್ತಮುತ್ತ ತಂಗತಾಯಿ ಶಾಲೆಯಲ್ಲಿ ಕೊಟ್ವಿ ಮತ್ತು KEB ಸ್ಕೂಲಲ್ಲಿ ಕೊಟ್ವಿ. ಇದು 3ನೇದಾಗಿ ಅಂಬೇಡ್ಕರ್ ಸ್ಕೂಲ್ಗೆ ಗೌರ್ಮೆಂಟ್ ಸ್ಕೂಲ್ಗಳನ್ನ ಸೆಲೆಕ್ಟ್ ಮಾಡಿಕೊಂಡು ನಾವು ಪುಸ್ತಕಗಳನ್ನು ವಿತರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಸರ್. ಸ್ಟೂಡೆಂಟ್ಸ್ಗೆ ನೀವು ಏನು ಹೇಳಕ್ಕೆ ಬಯಸ್ತೀರಿ? ಸ್ಟೂಡೆಂಟ್ಗಳು ಏನು ಮಾಡ್ತೀವಿ ಅಂದರೆ ನಾವು ಸ್ಟೂಡೆಂಟ್ಸ್ಗೆ ಒಂದೇ ಮಾತು ಹೇಳೋದು, ಮಕ್ಕಳೇ ನೀವು ಯಾರಾದರೂ ನೀನು ದೊಡ್ಡವನಾದ್ಮೇಲೆ ಏನಾಗ್ತೀಯ ಅಂತ ಕೇಳಿದ್ರೆ ನಾವು ಮಕ್ಕಳು ಹೇಳ್ತಾರೆ ನಾನು ಪೊಲೀಸ್ ಆಗ್ತೀನಿ, ಇಂಜಿನಿಯರ್ ಆಗ್ತೀನಿ, ಸೂಪರ್ಡೆಂಟ್ ಆಗ್ತೀನಿ, IAS ಆಫೀಸರ್ ಅಂತ. ನನ್ನ ಉದ್ದೇಶ ಏನಂದರೆ ಮಕ್ಕಳೆಲ್ಲ ಫಸ್ಟು ನಾನು ಏನಾಗ್ತೀನಿ ಅಂದ ತಕ್ಷಣ ನಾನು ಅಂಬೇಡ್ಕರ್ ಥರ ಓದೋನಂತ ಆಗ್ತೀನಿ ಅಂತ ಹೇಳಬೇಕು. ಅಂಬೇಡ್ಕರ್ ಥರ ಓದೋನಂತ ಆದಾಗ ಮಾತ್ರ ಎಲ್ಲ ಕೆಲಸಗಳು ಬರ್ತದೆ. ಮತ್ತು ಆ ಮಗು ಎಲ್ಲ ಓದಿ ಉದ್ಧಾರ ಆಗಿ ದೇಶಕ್ಕೆ ಬೆನ್ನೆಲುಬಾಗಿ ನಿಂತಾಗ ನಮ್ಮ ದೇಶ ಆಟೋಮೆಟಿಕ್ಕಾಗಿ ಅಭಿವೃದ್ಧಿವಂತದ ಉದ್ದೇಶದಿಂದ ನಾವು ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡ್ತಾ ಇದ್ದೀವಿ ಸರ್. ನಮ್ಮ KGF ವಿಭಾಗದ SC/ST ಅಸೋಸಿಯೇಷನ್ ಪರವಾಗಿ ನಾವು ಇವತ್ತು ನಮ್ಮ KGFನ ಅಂಬೇಡ್ಕರ್ ಸ್ಕೂಲ್ಗೆ ಎಲ್ಲ ಸ್ಕೂಲ್ ಮಕ್ಕಳು ಫಸ್ಟ್ ಸ್ಟ್ಯಾಂಡರ್ಡ್ ಟು 7th ಸ್ಟ್ಯಾಂಡರ್ಡ್ವರೆಗೂ ಎಲ್ಲ ಮಕ್ಕಳಿಗೂ ಬುಕ್ಸ್ ವಿತರಣೆ ಮಾಡಿದ್ದೀವಿ. ಈ ವಿಶೇಷ ಕಾರ್ಯಕ್ರಮಕ್ಕೆ ನಮ್ಗೆ
ಎಲ್ಲರೂ ಸಪೋರ್ಟ್ ಮಾಡಿರೋಂಥ ನಮ್ಮ ಅಸಿಸ್ಟೆಂಟ್ ಇಂಜಿನಿಯರ್ ಅಂತ ಹೇಮಲತಾ ಮೇಡಮು, ನಮ್ಮ ಕಮಿಟಿನ ಅಧ್ಯಕ್ಷರಾದ ವಿಮಲ್ ಸಾರು, ಮತ್ತು ನಮ್ಮ ಕಮಿಟಿನ ಡೈರೆಕ್ಟರ್ ಆದ ರಾಜೇಶ್ ಅವರು, ಮತ್ತು ನಮ್ಮ ರಿಟೈರ್ಡ್ ಕಮಿಟಿ ಮೆಂಬರ್ ಆದ ನಮ್ಮ ಸುಂದರಣ್ಣ ಅವರು, ಮತ್ತು ನಮ್ಮ ಎ ಇ ಟಿ ಆದ ಮೇಡಮ್ ಅವರು, ಇದು ಜಯಕುಮಾರಿ ಮೇಡಮ್ ಅವರು, ಮತ್ತು ಇನ್ನೊಂದು ಎ ಇ ಆದ ಶ್ವೇತಾ ಮೇಡಮ್ ಅವರು, ಮತ್ತು ನಮ್ಮ ಎಲ್ಲ ಸಂಘ ಸಂಸ್ಥೆಯವರು 659 ಸಂಘ ಸಂಸ್ಥೆಯವರು ಎಲ್ಲರೂ ನನ್ನ ಧನ್ಯವಾದ ಕೊಡ್ತಾ, ಎಲ್ಲ ಎಂಪ್ಲಾಯೀಸ್ಗಳಿಗೂ ಈ ಕಾರ್ಯಕ್ರಮಕ್ಕೆ ಎಲ್ಲ ಎಂಪ್ಲಾಯೀಸ್ ನಮ್ಮ ಬೆಸ್ಕಾಂ ಪರವಾಗಿ ಕಾಂಟ್ರಿಬ್ಯೂಷನ್ ಮಾಡಿರೋಂಥ ಎಲ್ರಿಗೂ ಆ್ಯಸ್ ಎ ನಾವು ಒಂದು ಸಿ ಆಗಿ ಎಲ್ರಿಗೂ ಧನ್ಯವಾದಗಳು ಹೇಳ್ಕೊಳ್ತಾ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ಕೊಳ್ತೀನಿ. ಜೈ ಭೀಮ್, ಜೈ ಭಾರತ್. Here, respected headmistress and respected sir, dear teachers and my dear students, on behalf of the management staffs and the students, my heartful thanks to our BESCOM group and ನಮ್ಗೆ ತುಂಬ ಹೆಮ್ಮೆ ಆಗುತ್ತೆ ಇಲ್ಲಿ ಬಂದ್ಬಿಟ್ಟು ನೀವು ಕಷ್ಟದಲ್ಲಿರತಕ್ಕಂಥ ಮಕ್ಕಳಿಗೆ ಸಹಾಯ ಮಾಡ್ತಾ ಇರೋದು ನನಗೆ ತುಂಬ ಸಂತೋಷ. ಬೆಸ್ಕಾಂ ಅವರು ಈ ಸಲ ರಿಸ್ಕ್ ತಗೊಂಡು ನಮ್ಮ ಮಕ್ಕಳಿಗೆ ಕೊಟ್ಟಿದ್ದು ನಮ್ಗೆ ತುಂಬ ಸಂತೋಷ ಆಯಿತು. ನಮ್ಮ ಮ್ಯಾನೇಜ್ಮೆಂಟ್ ಪರವಾಗಿ ಅವ್ರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಥ್ಯಾಂಕ್ ಯು. ನೀವು ತೊಗೊಂಡೇನೋ ಇದೆಲ್ಲಿ ಸ್ಕೂಲು? ಹಾಂ ಬನ್ನಿ ಬರ್ತದೆ. தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.